ಸಮಯದಲ್ಲಿ ರಾಜ, ನಾವೆಲ್ಲರೂ ಕೂಡ ವಾಕ್ಯಗಳನ್ನು ಕೇಳುವಾಗ ಕರ್ತನೆ, ದೇವ ವಾಕ್ಯಗಳು ನಮ್ಮ ಹೃದಯದಲ್ಲಿ ಏನ್ ಹೇಳುತ್ತೆ ಅದನ್ನ ತಿಳಿದುಕೊಂಡು ನಾವು ನಡಲಿಕ್ಕಾಗುವಂತಾನೆ ಸಹಾಯ ಮಾಡು ರಾಜ. ನಿನ್ನ ಕೃಪೆಯಿಂದ ನಮ್ಮನ್ನು ನಡೆಸು, ನಿನ್ನ ಬಲದಿಂದ ನಮ್ಮನ್ನು ನಡೆಸು, ನಿನ್ನ ಆತ್ಮೀಕವಾದ ರೀತಿಯಲ್ಲಿ ಕರ್ತನೆ ನಾವು ನಡಿಲಿಕ್ಕಾಗುವಂತಾನೆ ಸಹಾಯ ಮಾಡು. ನೀವು ಮಹಿಮೆ ಹೊಂದಬೇಕಾಗಿ ನಿಮ್ಮಲ್ಲಿ ಬೇಡಿಕೊಳ್ಳುತ್ತೇನೆ ರಾಜ್ಯ. ಈ ದಿನದ ಎಲ್ಲಾ ಕಾರ್ಯಗಳಿಗಾಗಿ ನಾನು ಸ್ತೋತ್ರ ಸಲ್ಲಿಸ್ತಾ ನಜರೇತಿನ ಯೇಸುವಿನ ನಾಮದಿಂದ ಬೇಡುತ್ತೇನೆ ತಂದೆಯಾದ ದೇವರೇ, ಆಮೇಲೆ. ಈ ಸಮಯದಲ್ಲಿ ನಾವೆಲ್ಲರೂ ಕೂಡ ಯೆರೆಮೀಯನ ಪ್ರವಾದನೆ ಗ್ರಂಥದಲ್ಲಿ ಬಂದಿದ್ದೇವೆ. 50ನೇ ಅಧ್ಯಾಯ ವಚನ 1ರಿಂದ 46ನೇ ವಚನದವರೆಗೆ ಈ ವಿಷಯಗಳನ್ನು ಕಲೀಲಿಕ್ಕೆ ನಾವು ಬಂದಿದ್ದೇವೆ. ವಾಕ್ಯಕ್ಕೆ ಹೋಗುವುದಕ್ಕಿಂತ ಮುಂಚೆ ಈ ಸಮಯದಲ್ಲಿ ಈ ಸಮಯವನ್ನು ಕೊಟ್ಟಂತ ತಂದೆಯಾದ ದೇವರಿಗೂ ಮತ್ತು ಮಗನಾದ ಯೇಸು ಸ್ವಾಮಿಗೂ ಕೂಡ ನಾನು ಸ್ತೋತ್ರವನ್ನು ಸಲ್ಲಿಸಲಿಕ್ಕೆ ನಾನು ಇದ್ದೇನೆ. ಈ ಸಮಯದಲ್ಲಿ ಕೂಡಿ ಬಂದಿರುವಂತ ಎಲ್ಲಾ ದೇವ ಸೇವಕರನ್ನು ಕೂಡ ನಾನು ವಂದಿಸುವನಾಗಿದ್ದೇನೆ. ವಿಶೇಷವಾದ ರೀತಿಯಲ್ಲಿ ಕಳೆದ ದಿನಮಾನಗಳಿಂದ ನಾವು ಯೆರೆಮೀಯನ ಪುಸ್ತಕವನ್ನು ಅಂದರೆ ಪ್ರವಾದನೆ ಪುಸ್ತಕವನ್ನು ಕಲಿತುಕೊಂಡು ಬಂದಿದ್ದೇವೆ. ಈ ಯೆರೆಮೀಯನ ಪುಸ್ತಕದಲ್ಲಿ 51 ಅಧ್ಯಾಯಗಳುಂಟು. ಅಂದ್ರೆ ಯೆರೆಮೀಯನ ಒಂದು ಪ್ರವಾದನೆ ಗ್ರಂಥದಲ್ಲಿ ನಾವು ನೋಡುವಾಗ 51 ಪುಸ್ತಕಗಳು ಉಂಟು, 52 ಪುಸ್ತಕಗಳು. ಈ 52 ಪುಸ್ತಕಗಳಲ್ಲಿ ಅನೇಕ ವಿಷಯಗಳನ್ನು ಈಗಾಗಲೇ ನಾವು 49ನೇ ಪುಸ್ತಕದವರೆಗೂ ಕೂಡ ಅನೇಕ ವಿಷಯಗಳನ್ನು, ಅನೇಕ ಪ್ರವಾದಿಗಳನ್ನು ನಾವು ಕೇಳುತ್ತಾ ಬಂದಿದ್ದೇವೆ. ಅದೇ ರೀತಿಯಾಗಿ ಈಗ ನಾವು ನೋಡುವಾಗ ಈ 50ನೇ ಅಧ್ಯಾಯ ಕಳೆದ ಜಾವದಿಂದ ನಾವು ನೋಡುತ್ತಾ ಬರುತ್ತಿದ್ದೇವೆ. ಏನಂದ್ರೆ ದೈವೋಕ್ತಿಗಳ ಬಗ್ಗೆ ನಾವು ನೋಡುತ್ತಾ ಬರುತ್ತಿದ್ದೇವೆ. ವಿಶೇಷವಾಗಿ ರೀತಿಯಲ್ಲಿ ನಾವು ನೋಡುವಾಗ ಇಲ್ಲಿನ 46ನೇ ಅಧ್ಯಾಯದಿಂದ 51ನೇ ಅಧ್ಯಾಯದವರೆಗೆ ಕೆಲವೊಂದು ದೇವರು ಯೆರೆಮೀಯನಿಗೆ ಸೂಚಿಸಿದಂತ ಕೆಲವೊಂದು ದೈವೋಕ್ತಿ ಬಗ್ಗೆ ನಾವು ನೋಡಿದ್ದೇವೆ. ಯಾವ್ಯಾವ ದೈವೋಕ್ತಿಗಳ ಬಗ್ಗೆ ನಾವು ನೋಡಿದ್ದೇವೆ ಅಂದ್ರೆ, ಒಂದನೇದಾಗಿ ನಾವು ನೋಡುವಾಗ ಜನಾಂಗಗಳ ವಿಷಯವಾದ ದೈವೋಕ್ತಿಗಳು ಮತ್ತು ಐಗುಪ್ತದ ವಿಷಯವಾದ ದೈವೋಕ್ತಿಗಳ ಬಗ್ಗೆ ನಾವು ನೋಡ್ಕೊಂಡು ಬಂದ್ವಿ. ಅದು ಆಕ್ಚುಲಿ 46ನೇ ಅಧ್ಯಾಯದಲ್ಲಿ ನೋಡಿದ್ದೇವೆ. ಅದೇ ರೀತಿಯಾಗಿ 47ನೇ ಅಧ್ಯಾಯದಲ್ಲಿ ಫಿಲಿಸ್ಟಿಯದ ವಿಷಯವಾದ ದೈವೋಕ್ತಿ ಇದನ್ನು ಕೂಡ ನಾವು ನೋಡಿದ್ದೇವೆ. ಅದೇ ರೀತಿಯಾಗಿ 48ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ಮೋವಾಬಿನ ವಿಷಯವಾದ ಒಂದು ದೈವೋಕ್ತಿ, ದೇವರು ಯೆರೆಮೀಯನಿಗೆ ನೋಡಿದಂತ ಒಂದು ದೈವೋಕ್ತಿ ಬಗ್ಗೆ ನಾವು ನೋಡುತ್ತೇವೆ. 49ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ನಿನ್ನೆಯ ದಿನದಲ್ಲಿ ಇದೇ ಒಂದು ಅಧ್ಯಾಯದಲ್ಲಿ 5 ದೈವೋಕ್ತಿಗಳ ಬಗ್ಗೆ ನಾವು ನೋಡ್ತೇವೆ. ಇಷ್ಟಂದ್ರೆ 5 ದೈವೋಕ್ತಿಗಳ ಬಗ್ಗೆ ನಾವು ನೋಡಿದ್ದೇವೆ ನಿನ್ನೆಯ ಕಾಲದಲ್ಲಿ. ಏನಂದ್ರೆ, ಒಂದನೇದಾಗಿ ಅಮೋನಿನ ವಿಷಯವಾದ ದೈವೋಕ್ತಿ, ಅದೇ ರೀತಿಯಾಗಿ ಎರಡನೇದಾಗಿ ಎದೋಮಿನ ವಿಷಯವಾದ ದೈವೋಕ್ತಿ, ಮತ್ತು ಮೂರನೇದಾಗಿ ದಮಸ್ಕದ ವಿಷಯವಾದ ದೈವೋಕ್ತಿ, ನಾಲ್ಕನೇದಾಗಿ ಕೇದಾರಿನ ವಿಷಯವಾದ ದೈವೋಕ್ತಿ, ಐದನೇದಾಗಿ ಎಲಾಮಿನ ವಿಷಯವಾದ ದೈವೋಕ್ತಿ. ಈ ಒಂದು 5 ದೈವೋಕ್ತಿಗಳನ್ನು ನಿನ್ನೆಯ ದಿನದಲ್ಲಿ ಕೂಡ ನಾವು ನೋಡಿದ್ದೇವೆ. ಇವತ್ತಿನ ದಿನದಲ್ಲಿ ನಾವು ನೋಡುವಾಗ ಈ ಒಂದು 50ನೇ ಅಧ್ಯಾಯದ ಪುಸ್ತಕದಲ್ಲಿ ಮತ್ತು 51ನೇ ಪುಸ್ತಕದಲ್ಲಿ ಕೂಡ ಇದೇ ವಿಷಯವಾದ ಒಂದು ದೈವೋಕ್ತಿ ಬಗ್ಗೆ ನಾವು ನೋಡ್ತೇವೆ. ಅಂದ್ರೆ ಇಲ್ಲಿ ಬಾಬೇಲಿನ ಒಂದು ದೈವೋಕ್ತಿ ಬಗ್ಗೆ ನಾವು ನೋಡ್ತೇವೆ. ಸೊ ನನ್ನ ಒಂದು ಪುಸ್ತಕದ ಒಂದು ಶಿರೋನಾಮ ಏನಂದ್ರೆ ಬಾಬೇಲಿನ ವಿಷಯವಾದ ಒಂದು ದೈವೋಕ್ತಿ. ಇದರ ಬಗ್ಗೆ ನಾವು ನೋಡ್ತಾ ಹೋಗೋಣ. ಈ ಸಮಯದಲ್ಲಿ ನಾವು ಇದರ ಬಗ್ಗೆ ನಾವು ಕಲಿಯುವಂತ ಒಂದು ಸಮಯವಾಗಿರುವಾಗ ದಯವಿಟ್ಟು ಬೈಬಲ್ಗಳನ್ನು ತೆರೆಯಬೇಕಾಗಿ ನಿಮ್ಮನ್ನು ವಿನಂತಿಸಿಕೊಳ್ತೇನೆ. ಈ ಸಮಯದಲ್ಲಿ ನಾವು ನೋಡೋಣ. ಈ 50ನೇ ಅಧ್ಯಾಯಕ್ಕೆ ಹೋಗುವುದಕ್ಕಿಂತ ಮುಂಚೆ ನಾನು ಕೆಲವೊಂದು ಈ ಒಂದು ಮ್ಯಾಪ್ ನಲ್ಲಿ ಹಾಕಿರುವುದರ ಪ್ರಕಾರ ನಾನು ಒಂದು ಚಿಕ್ಕದಾದ ಒಂದು ಸ್ಟೋರಿಯನ್ನು ಹೇಳಲಿಕ್ಕೆ ನಾನು ಬಯಸ್ತೇನೆ. ಸ್ಟೋರಿ ಅಂದ್ರೆ ಆಗಿನ ಕಾಲದಲ್ಲಿ ನಡೆದಂತ ಒಂದು ಘಟನೆ, ಹಳೆಯ ಕಾಲದಲ್ಲಿ ನಡೆದಂತ ಒಂದು ಘಟನೆ, ಅದರ ಬಗ್ಗೆ ನಾನು ಚಿಕ್ಕದಾಗಿ ಒಂದು ಇದನ್ನು ಹೇಳಲಿಕ್ಕೆ ನಾನು ಬಯಸ್ತೇನೆ. ಈ ಒಂದು ಬಾಬೇಲ್ ಪಟ್ಟಣ ಎಂಬ ಒಂದು ಹೆಸರಿದೆಯಲ್ಲ, ಇದು ಬಾಬೇಲ್ ಎಂಬ ಹೆಸರು, ನಾನು ಪಟ್ಟಣ ಹೇಳ್ತಾ ಇಲ್ಲ, ಬಾಬೇಲ್ ಎಂಬ ಹೆಸರು. ಈ ಬಾಬೇಲ್ ಎಂಬ ಹೆಸರು ಆಗಿನ ಕಾಲದಿಂದಲೂ ಕೂಡ ಬಹಳಷ್ಟು ಒಂದು ಕೆಟ್ಟು ಹೋದಂತ ಒಂದು ಹೆಸರಂತ ಹೇಳಿ ಕೂಡ ನಾವು ಹೇಳ್ಬೋದು ಇದರಲ್ಲಿ. ಅಂದ್ರೆ ಆಗಿನ ಕಾಲದ ಒಂದು ಜನರಿಗೆ ನಾವು ಹೋಲಿಸಬಹುದು. ಏನಂದ್ರೆ ಯಾವ ರೀತಿಯಾಗಿ ಅಂದ್ರೆ, ಆಗಿನ ಕಾಲದ ಒಂದು ಒಂದು ಗೋಮರ ಪಟ್ಟಣದಲ್ಲಿ ಅಲ್ಲಿ ಕೂಡ ಕೆಟ್ಟ ಕೆಟ್ಟ ಸಂಗತಿಗಳೇ ನಡೆದು ಅಲ್ಲಿಯ ಜನರು ಕೂಡ ನಾಶವಾದ್ರು. ಆ ಗೋಮೆರ್ ಪಟ್ಟಣಕ್ಕೆ ನಾವು ಹೋಲಿಸ್ಲಿಕ್ಕೆ ಸಾಧ್ಯ. ಈಗ ನಾನು ಆದಿಕಾಂಡ ಪುಸ್ತಕದಲ್ಲಿ ಕೂಡ ನಾವು ನೋಡ್ತೇವೆ ಈ ಒಂದು ವಾಕ್ಯಗಳನ್ನ. ಏನಂದ್ರೆ ಈ ಒಂದು ಬಾಬೇಲ್ ಎಂಬ ಹೆಸರು
ಈ ಬಾಬೇಲ್ ಎಂಬ ಹೆಸರು ಎರಡು ಅರ್ಥಗಳನ್ನು ಹೊಂದಿರುವಂತ ಒಂದು ವಿಷಯಗಳನ್ನು ನಾವು ಕಾಣ್ತೇವೆ. ಎರಡು ಅರ್ಥಗಳನ್ನು ಹೊಂದಿರುವಂತ ವಿಷಯಗಳು. ಸೊ ನಾವು ನೋಡುವಾಗ ಇಲ್ಲಿ ಇದನ್ನು ಅನೇಕರು ಹೇಳುವ ಪ್ರಕಾರ ಈ ಬಾಬೇಲ್ ಎಂಬ ಪಟ್ಟಣಕ್ಕೆ ಎರಡು ಅರ್ಥಗಳು ಉಂಟು. ಒಂದು ದೇವರ ದ್ವಾರ ಅಂತ ಹೇಳಿ ನಾವು ಕೂಡ ಕರೆಯಬಹುದು ಇದನ್ನ. ಏನಂದ್ರೆ ಒಂದನೇದಾಗಿ ದೇವರ ದ್ವಾರ. ಅದೇ ರೀತಿಯಾಗಿ ಇದನ್ನು ಕಟ್ಟಿದವರು ಅಂದ್ರೆ ಬಾಬೇಲ್ ಪಟ್ಟಣ ಗೋಪುರ ಕಟ್ತಾರೆ ಹಳೆಯ ಕಾಲದಲ್ಲಿ. ಅದನ್ನು ಕೂಡ ಹೇಳಲಿಕ್ಕೆ ನಾನು ಬಯಸ್ತೇನೆ ಈ ಸಮಯದಲ್ಲಿ. ಏನಂದ್ರೆ ಇದಕ್ಕೆ ದೇವರ ದ್ವಾರ ಒಂದನೇದಾಗಿ ಹೇಳ್ತಾರೆ. ಆದ್ರೆ ಇದನ್ನು ಕಟ್ಟಿದವರು ಇದ್ದಾರಲ್ಲ, ಆ ಜನರು ಕಟ್ತಾ ಇರ್ತಾರಲ್ಲ, ಆ ಜನರು ಇದನ್ನು ಹೀಗೆ ಕೂಡ ಯೋಚಿಸಿರಬಹುದು. ಏನಂದ್ರೆ ಇದು ಈ ಒಂದು ಬಾಬೇಲ್ ಪಟ್ಟಣದ ಒಂದು ಬಾಬೇಲ್ ಗೋಪುರದ ಒಂದು ಹೆಸರು ಇನ್ನೊಂದು ಕೂಡ ಇರಬಹುದು ಅಂತೇಳಿ ಅವರು ಯೋಚನೆ ಮಾಡಿರ್ತಾರೆ. ಏನಂದ್ರೆ ಗೊಂದಲ ಅಂತ ಹೇಳಿ. ಈ ಒಂದು ಬಾಬೇಲ್ ಪಟ್ಟಣಕ್ಕೆ ಇನ್ನೊಂದು ಅರ್ಥ ಏನಂದ್ರೆ ಗೊಂದಲ ಅಂತ ಹೇಳಿ ಕೂಡ ನಾವು ನೋಡ್ತೇವೆ. ಸೊ ಪ್ರೀತಿ ಉಳ್ಳವರೇ, ಇಲ್ಲಿ ನಾವು ನೋಡುವಾಗ ಇದು ಗೊಂದಲ ಎಂಬ ಅರ್ಥವನ್ನು ಕೊಡುವ ಇಬ್ರಿಯ ಪದದಿಂದಲೂ ಬಾಬೇಲ್ ಎಂಬ ಪದ ಬಂದಿರಬಹುದು ಅಂತ ಹೇಳಿ ನಾವು ನೋಡ್ಲಿಕ್ಕೆ ಸಾಧ್ಯ. ಈ ಹಳೆಯ ಕಾಲದ ಒಂದು ಬೈಬಲ್ಗಳನ್ನ ನಾವು ನೋಡುವಾಗ ಆ ಕಾಲದಲ್ಲಿ ಬರೆದಿರುವಂತ ಬೈಬಲ್ ಅಲ್ಲಿ ಒಂದು KJV ಬೈಬಲ್ ಅಲ್ಲಿ ಕೂಡ ಬರೆಯಲ್ಪಟ್ಟಿದೆ ಈ ಒಂದು ವಚನಗಳನ್ನು ನಾವು ನೋಡುವಾಗ. ಏನಂದ್ರೆ ಆಗಿನ ಕಾಲದಲ್ಲಿ ಇಬ್ರಿಯ ಪದದಿಂದಲೂ ಬಾಬೇಲ್ ಎಂಬ ಪದ ಬಂದಿರಬಹುದು ಅಂತೇಳಿ ನಾವು ನೋಡುವುದು. ಇದನ್ನು ಒಂದು ರೀತಿಯಲ್ಲಿ ಮಾನವರು ಯಾವುದನ್ನು ನೋಡಿ ಇದು ದೇವರ ಬಳಿಗೆ ನಡೆಸುವ ಮಾರ್ಗ ಎಂದು ಹೆಚ್ಚಳ ಪಡುತ್ತಾರೆ, ಅದು ದೇವರ ದೃಷ್ಟಿಯಲ್ಲಿ ಕೇವಲ ಒಂದು ಗೊಂದಲದ ಗೂಡಾಗಿದೆ ಅಂತ ಹೇಳಿ ಕೂಡ ನೋಡ್ಬೋದು ನಾವಿಲ್ಲಿ. ಏನಾಗಿದೆ ಅಂದ್ರೆ ದೇವರ ಒಂದು ಚರಿತ್ರೆ ನಾವು ನೋಡುವಾಗ ಆ ದೇವರ ಒಂದು ದೃಷ್ಟಿಯಲ್ಲಿ ಈ ಹೆಸರು ಕೇವಲ ಒಂದು ಗೊಂದಲದ ಗೂಡಾಗಿದೆ, ಅಥವಾ ದೇವರ ಕಡೆಯಲ್ಲಿ ಮಾನವನ ಅಂತ ಎಲ್ಲಾ ಸಾಧನೆಗಳು ಹಾಡು ಮಾಡುವನು ಮತ್ತು ಅವರ ಗರ್ವವನ್ನು ಮಣ್ಣು ಪಾಲ ಮಾಡುವನು ಎಂಬುದರ ಬಗ್ಗೆ ನಾವು ನೋಡ್ತೀವಿ. ಅಂದ್ರೆ ಈ ಬಾಬೇಲ್ ಪಟ್ಟಣ ಎಂಬುದನ್ನು ನಾವು ನೋಡುವಾಗ ಹಳೆಯ ಕಾಲದಲ್ಲಿ ಬಹಳ ಕೆಟ್ಟು ಹೋದಂತ ಒಂದು ದೇಶ, ಒಂದು ಹೆಸರು ಅಂತ ಹೇಳಿ ಕೂಡ ನಾವು ಕರೆಯಬಹುದು. ಸೊ ಆಗಿನ ಕಾಲದಲ್ಲಿ ಸಿನಾರ್ ಎಂಬ ಪ್ರದೇಶದಲ್ಲಿ ಒಂದು ಗೋಪುರವನ್ನು ಕಟ್ತಾರೆ. ಈ ಮ್ಯಾಪ್ ನಲ್ಲಿ ನಾವು ನೋಡಬಹುದು, ಹಿಂದೆ ಮ್ಯಾಪ್ ಇದೆ. ಆ ಮ್ಯಾಪ್ ನಲ್ಲಿ ನಾವು ನೋಡುವಾಗ ಸಿನಾರ್ ಎಂಬ ಒಂದು ಪ್ರದೇಶ ಅಂದ್ರೆ ಒಂದು ದೇಶ, ಅದೊಂದು ಈ ಒಂದು ದೇಶ ಎಲ್ಲಿ ಬರುತ್ತಂದ್ರೆ ಬಯಲು ಸೀಮೆಯ ಒಂದು ಬಯಲು ಸೀಮೆ. ಅಂದ್ರೆ ಅಲ್ಲಿ ಬಹಳ ಬುಡಕಟ್ಟು ಜನಾಂಗ ಇರುವಂತ ಇದು ನಾವು ಈ ಮ್ಯಾಪ್ ನೋಡ್ತೀವಿ ನೋಡ್ರಿ. ಇಲ್ಲಿ ಮೇದ್ಯ ಅಂತ ಹೇಳಿ ಒಂದು ಇದೆ ಇಲ್ಲ, ಪ್ಯಾರಿಸಿಸ್ ಮತ್ತು ಮೇದ್ಯ ಅಂತೇಳಿ ಆ ಒಂದು ಗ್ರೂಪಿನಲ್ಲಿ ಬರುವಂತ ಒಂದು ದೇಶ. ಅಂದ್ರೆ ಒಂದ್ ರೀತಿಯಲ್ಲಿ ಇದು ಯಾವ ದೇಶದಲ್ಲಿ ಅಂದ್ರೆ ಒಂದ್ ರೀತಿಯಲ್ಲಿ ಅರೇಬಿಯಾ ಅಂದ್ರೆ ಅದರ ಮಧ್ಯದಲ್ಲಿ ಇದ್ದಂತ ಒಂದು ದೇಶ ಎಂಬ ಒಂದು ದೇಶ. ಇಲ್ಲಿ ನಾವು ನೋಡುವಾಗ ಈ ಒಂದು ದೇಶದಲ್ಲಿ ಅಲ್ಲಿಯ ಜನರು ಬನ್ರಿ ಒಳ್ಳೊಳ್ಳೆ ಸುಟ್ಟು ಇಟ್ಟಿಗೆಗಳನ್ನು ಮಾಡೋಣ, ಒಂದು ಪಟ್ಟಣವನ್ನು ಆಕಾಶವನ್ನು ಮುಟ್ಟುವ ಗೋಪುರವನ್ನು ಕಟ್ಟಿ ನಾವು ಏನ್ ಮಾಡ್ಬೇಕಂದ್ರೆ ಹೆಸರನ್ನು ಪಡಿಬೇಕೆಂದೇಳಿ ಅವರೊಂದು ದೊಡ್ಡ ಗೋಪುರವನ್ನು ಕಟ್ಟಲಿಕ್ಕೆ ಹೋಗ್ತಾರೆ. ಇವರ ಪ್ರಸಿದ್ಧ ನೋಡ್ರಿ ಹೆಂಗಿದೆ. ಇವರು ದೊಡ್ಡ ಗೋಪುರವನ್ನು ನಿರ್ಮಾಣ ಮಾಡ್ಬೇಕಂತ ಹೇಳಿ ಇವ್ರು ಹೋಗ್ತಾರೆ. ನಾವು ನೋಡುವ ಪ್ರಕಾರ ಈ ಬಾಬೇಲ್ ಗೋಪುರ ನಿರ್ಮಾಣವು ನಾವು ನೋಡುವ ಪ್ರಕಾರ ಆದಿಕಾಂಡ 9ನೇ ಅಧ್ಯಾಯ 1ನೇ ವಚನದಲ್ಲಿ ದೇವರು ಕೊಟ್ಟ ಸೂಚನೆಗಳಿಗೆ ಇವು ವಿರುದ್ಧವಾಗಿರುವಂತೆ ಒಂದು ರೀತಿಯಲ್ಲಿ. ಆದ್ರೆ ಇವರು ದೇವರ ಮಾತನ್ನು ಮೀರಿ ಏನಂದ್ರೆ ಆ ಒಂದು ದೊಡ್ಡ ಗೋಪುರ ಅಂದ್ರೆ ಪರಲೋಕಕ್ಕೆ ಮುಟ್ಟುವಂತ ಒಂದು ದೊಡ್ಡ ಗೋಪುರವನ್ನು ಅವ್ರು ಏನ್ ಮಾಡಿರ್ತಾರೆ ಅಂದ್ರೆ ಕಟ್ಬೇಕಂತೇಳಿ ಅವರಲ್ಲಿ ಒಂದು ಇದು ಉಂಟಾಯಿತು. ನಾವು ಹೆಸರು ಪಡ್ಕೋಬೇಕೆಂಬುದರಾಗಿ ಅವರಲ್ಲಿ ಒಂದು ಐಕ್ಯ ಉಂಟಾಯಿತು ಅಂತ ಹೇಳಿ ನಾವು ನೋಡ್ಬೋದು. ಆಗ ಕಟ್ಟುವಂತ ಸಮಯದಲ್ಲಿ ನರಪುತ್ರರು ಎಲ್ಲಾ ಜನರು ಕಟ್ಟುತ್ತಿದ್ದ ಆ ಪಟ್ಟಣವನ್ನು ಗೋಪುರವನ್ನು ನೋಡುವುದಕ್ಕೆ ದೇವರು ಪರಲೋಕದಿಂದ ಇಳಿದು ಬರ್ತಾರಂತೆ. ಏಕೆಂದ್ರೆ ಇವರು ಏನ್ ಮಾಡ್ತಾರಂದ್ರೆ ಹೆಸರು ನಾವು ದೊಡ್ಡ ಹೆಸರು ಪಡ್ಕೊಳ್ಬೇಕೆಂಬುದಾಗಿ ಇವರು ಅನ್ಕೊಂಡು ಗೋಪುರವನ್ನು ಕಟ್ಲಿಕ್ಕೆ ಹೋಗ್ತಾರಂತೆ. ಆದ್ರೆ ಆಗಿನ ಕಾಲದಲ್ಲಿ ಇವರು ಕಟ್ಟುವುದನ್ನು ನೋಡಿ ಪರಲೋಕದಿಂದ ಇಳಿದು ಬಂದು ಇವರೆಲ್ಲರೂ ಕೂಡ ಒಂದೇ ಜನಾಂಗ, ಇವರೆಲ್ಲರಿಗೆ ಒಂದೇ ಭಾಷೆ. ಆದ್ರೆ ಪ್ರಾರಂಭದಲ್ಲಿ ಇಷ್ಟು ದೊಡ್ಡ ಕೆಲಸ ಮಾಡುವುದಾಗಿರಲು ಇಳಿದು ಇವರಲ್ಲಿ ಒಬ್ಬರು ಮಾತು ಒಬ್ಬರಿಗೆ ತಿಳಿಯಬೇಕು ಏನ್ ಮಾಡಿದ್ರಂದ್ರೆ ಅರ್ಥ ಮಾಡಿಕೊಳ್ಳದೆ
ಒಂದು ಭಾವವನ್ನು ಏನ್ ಮಾಡಿದ್ರು ಅಂದ್ರೆ ಅವರು ತಾರುಮಾರು ಮಾಡಿಕೊಂಡ್ರು ದೇವರು. ಏನಕ್ಕಂದ್ರೆ ನಾವು ಈ ವಿಷಯವನ್ನು ಏನ್ ಕಲೀಲಿಕ್ಕೆ ಪ್ರಾರಂಭ ಮಾಡ್ತೇವೆ ಅಂದ್ರೆ ದೊಡ್ಡ ದೊಡ್ಡ ಹೆಸರು ಪಡಿಲಿಕ್ಕೆ ಹೋಗಬಾರ್ದು. ನಮಗೆ ಜೀವ ಕೊಟ್ಟ ದಯವಿಟ್ಟು ವಿಜಯ್ ಕುಮಾರ್ ಜಯಗ್ರಾಮ್ ಕಿರಣ ಒಂದೇ ನಿಮಿಷ. ವಿಜಯ್ ಕುಮಾರ್ ಜಯಗ್ರಾಮ್ ಅವರೇ, ನಿಮ್ಗೆ ತುಂಬಾ ಡಿಸ್ಟರ್ಬೆನ್ಸ್ ಆಗ್ತದೆ ನೋಡ್ರಿ, ಕೊಡ್ರಿ ದಯವಿಟ್ಟು. ತುಂಬಾ ಆಗ್ತದೆ ನೋಡ್ರಿ. ವಿಜಯ್ ಕುಮಾರ್ ಜಯಗ್ರಾಮ್ ಈಗ ಮಾಡ್ತಾರೆ. ಈಗ ನಾವು ಕೇಳುವಾಗ ಈಗ 50ನೇ ಅಧ್ಯಾಯದಲ್ಲಿ ನಾವು ಬರೋಣ. ಯಾಕೆಂದ್ರೆ ಆ ಒಂದು ಗ್ರಂಥದಲ್ಲಿ ನಾವು ನೋಡುವಾಗ ಆಗಿನ ಕಾಲದಲ್ಲಿ ದೊಡ್ಡ ದೊಡ್ಡ ಹೆಸರು ಪಡೆಯುವುದಕ್ಕೋಸ್ಕರ ಆ ಒಂದು ಪಟ್ಟಣವನ್ನು, ಅಂದ್ರೆ ಆ ಪಟ್ಟಣದಲ್ಲಿ ಸಿನಾರ್ ಎಂಬ ಪಟ್ಟಣದಲ್ಲಿ ದೊಡ್ಡ ಹೆಸರನ್ನು ಪಡೆಯುವುದಕ್ಕೋಸ್ಕರ ಒಂದು ಬಾಬೆಲ್ ಗೋಪುರವನ್ನು ಕಟ್ಟಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಆದ್ರೆ ಈಗಿನ ಕಾಲದಲ್ಲಿ ನಾವು ನೋಡುವಾಗ ಅಂತ ಒಂದು ಹೆಸರನ್ನು ಪಡಿಲಿಕ್ಕೆ ಹೋದ್ರೆ ನಾವು ದೇವರ ಚಿತ್ತ ಅಲ್ಲಿ ಚೂರು ಕೂಡ ಇರುವುದಿಲ್ಲ ಅಂತ ಹೇಳಿ ನಾವು ಆ ಒಂದು ವಿಷಯದಿಂದ ಕಲೀಲಿಕ್ಕೆ ಸಾಧ್ಯ. ಸೊ ನಾವು 50ನೇ ಅಧ್ಯಾಯದಲ್ಲಿ ಬರುವಾಗ ಈ ಅಧ್ಯಾಯದಲ್ಲಿ ಏನ್ ಕಲೀಲಿಕ್ಕೆ ಸಾಧ್ಯ ಅಂದ್ರೆ, ಯೆರೆಮೀಯನ ಒಂದು ಸೇವೆಯ ಬಹುತೇಕ ಸಮಯದಲ್ಲಿ ಬಾಬೇಲ್ ಅತ್ಯಂತ ಬಲಿಷ್ಠವಾದ ರಾಜಕೀಯ, ಇದೊಂದು ಅತ್ಯಂತ ಬಲಿಷ್ಠವಾದ ಒಂದು ರಾಜಕೀಯ. ಈ ರಾಜಕೀಯ ಯಾವ ರೀತಿಯಾಗಿ ಬಲಿಷ್ಠವಾಗಿರುತ್ತಂದ್ರೆ, ನಾವು ನೋಡಿರ್ಬೋದು ಕಳೆದ ದಿನಗಳಲ್ಲಿ ರಷ್ಯಾ ದೇಶದಲ್ಲಿ ಉಕ್ರೇನ್ ಜೊತೆ ಒಂದು ದೊಡ್ಡದಾದ ಒಂದು ಯುದ್ಧ ನಡೆಯುತ್ತೆ. ಸೊ ಯುದ್ಧ ನಡೆಯುವಂತ ಸಮಯದಲ್ಲಿ ಇವರು ಕೂಡ ಸೋತು ಹೋಗಲ್ಲ. ಯಾರಿಗಂದ್ರೆ ಉಕ್ರೇನ್ ಅವರು ಕೂಡ, ಅದು ಚಿಕ್ಕ ದೇಶವಾದ್ರೂ ಕೂಡ. ಆದ್ರೆ ಸ್ಟ್ರಾಂಗ್ಲಿ ದೇಶ ಅಂದ್ರೆ ಇದು ರಷ್ಯಾ. ಸೊ ಅದೇ ರೀತಿಯಾಗಿ ಯೆರೆಮೀಯನ ಸೇವೆಯ ಬಹುತೇಕ ಸಮಯದಲ್ಲಿ ನಾವು ನೋಡುವಾಗ ಬಾಬೇಲ್ ಕೂಡ ಒಂದು ಅತ್ಯಂತ ಬಲಿಷ್ಠವಾದ ಒಂದು ರಾಜಕೀಯ ಮತ್ತು ಸೈನಿಕರ ಒಂದು ಶಕ್ತಿಯಾಗಿದೆ ಅಂತ ಹೇಳಿ ಕೂಡ ನಾವು ನೋಡ್ಬೋದು. ಆದ್ರೆ ಈತನು ಏನ್ ಮಾಡ್ತಾನಂದ್ರೆ, ಬಾಬೇಲಿನ ಉಗಮವನ್ನು ಕೂಡ ನೋಡಿದ್ದನು ಈತನು. ಅದರ ವಿಜಯಗಳನ್ನು ಕೂಡ, ಅಂದ್ರೆ ವಿಜಯಗಳ ವಿಷಯದಲ್ಲಿ ಕೂಡ ದೇವರ ವಾಕ್ಯಗಳನ್ನು ತಿಳಿಸಿದ್ದನು. ಆದ್ರೆ ಈತನಿಗೆ ನುಡಿದಂತ ವಾಕ್ಯಗಳನ್ನು ಕೂಡ ಅಲ್ಲೇ ತಿಳಿಸಿದ್ದನು. ಇದು 50ನೇ ಅಧ್ಯಾಯ 1ರಿಂದ 16ನೇ ವಚನದವರೆಗೆ ಕೂಡ ನಾವು ನೋಡಬಹುದು. ಈ ಒಂದು ಅಧ್ಯಾಯದಲ್ಲಿ ನಾವು ಮತ್ತು ಮುಂದಿನ ಅಧ್ಯಾಯದಲ್ಲೂ ಕೂಡ ಅದರ ಸೋಲು ಹಾಗೂ ಬೀಳುವಿಕೆಯ ಒಂದು ಬಗ್ಗೆ ಪ್ರವಾದಿಸಿದ್ದಾನೆ ಅಂತ ಹೇಳಿ ನಾವು ನೋಡ್ಬೋದು. ಯಾರಂದ್ರೆ ಯೆರೆಮೀಯನು. ಈ ಅಧ್ಯಾಯದ ಒಂದು ವಿಶೇಷ ಏನಂದ್ರೆ, ಸೋಲು ಹಾಗೂ ಬೀಳುವಿಕೆ ಅಂದ್ರೆ ಈ ಒಂದು ಬಾಬೇಲ್ ಪಟ್ಟಣವು ಸೋದೋಮ್ ಗೋಮೋರ ಪಟ್ಟಣ ಯಾವ ರೀತಿಯಾಗಿ ನಾಶವಾಯಿತೋ, ಸೋದೋಮ್ ಗೋಮೋರ ಪಟ್ಟಣದಲ್ಲಿ ಯಾವ ರೀತಿಯಾಗಿ ಜನರು ಪಾಪ ಮಾಡಿದರು, ಆ ಒಂದು ದೇಶದಲ್ಲಿ ಅಂದ್ರೆ ಆ ಪಟ್ಟಣದಲ್ಲಿ ಅನೇಕ ಮೂರ್ತಿ ಪೂಜೆಗಳನ್ನು ಇಟ್ಟುಕೊಂಡು ಅವುಗಳಿಗೆ ಪೂಜೆ ಮಾಡುವುದರ ಒಂದು ವಿಷಯದಲ್ಲಿ ಅವರು ಪಾಪ ಮಾಡಿದ್ರು, ಅದೇ ರೀತಿಯಾಗಿ ಈ ಬಾಬೇಲ್ ಪಟ್ಟಣದಲ್ಲಿ ಕೂಡ ನಡೆಯುತ್ತಿದೆ. ಈ ಬಾಬೇಲ್ ಪಟ್ಟಣದ ಜನರು ಯಾರಂದ್ರೆ ಕಸ್ದೀಯರು ಅಂತ ಹೇಳಿ ಹೆಸರು. ಇವರೇ ಬಾಬೇಲಿನವರು. ಕಸ್ದೀಯರು ಅಂದ್ರೆ ಇವರೇ ಬಾಬೇಲಿನವರು. ಸೊ ಈ ಹೆಸರು ಬಾಬೇಲಿನಲ್ಲಿ ಪ್ರಚುರಪಡಿಸಿದರು. ಅಂದ್ರೆ ಈ ಬಾಬೇಲಿನಲ್ಲಿ ಹೆಸರು ಬಂತಂತೇಳಿ ನಾವು ನೋಡ್ಬೋದು. ಸೊ ಆ 1ನೇ ವಚನದಿಂದ 16ನೇ ವಚನದವರೆಗೆ ನಾವು ಇಲ್ಲಿ ಕೆಲವೊಂದು ಭಾಗಗಳನ್ನು ಕಲೀಲಿಕ್ಕಿದ್ದೇವೆ. ಏನಂದ್ರೆ, ಕೆಲವೊಮ್ಮೆ ನಾವು ನೋಡುವಾಗ ಪ್ರೀತಿ ಉಳ್ಳವರೇ, ಈ ಬಾಬೇಲ್ ಪಟ್ಟಣ ಒಂದು ರೀತಿಯಲ್ಲಿ ಬಹಳಷ್ಟು ಪಾಪಿಷ್ಟ ಒಂದು ದೇಶ ಕೂಡ ಹೇಳ್ಬೋದು ನಾವು. ಬಾಬೇಲ್ ದೇಶ ಆಕ್ಚುಲಿ ಪಟ್ಟಣ ಅಲ್ಲ, ದೇಶ. ಸೊ ಈ ದೇಶದಲ್ಲಿ ನಾವು ನೋಡುವಾಗ ಅನೇಕ ಮೂರ್ತಿ ಪೂಜೆ ಮಾಡುವಂತವರು ಇಲ್ಲಿ ನಾವು ನೋಡ್ಲಿಕ್ಕೆ ಸಾಧ್ಯ. ನೋಡ್ರಿ, ನಾನು ವಚನಗಳನ್ನ ಓದ್ತೇನೆ. ಇಲ್ಲಿ ಕೆಲವೊಂದು ಮೂರ್ತಿಗಳನ್ನ ಇಲ್ಲಿ ಪ್ರಾರಂಭ ಮಾಡಿದ್ದಾನೆ. ಯೆರೆಮೀಯನು ಏನ್ ಮಾಡ್ತಾನಂದ್ರೆ, ಈ 2 ಅಧ್ಯಾಯಗಳ ವಿಷಯಗಳನ್ನು ಬಾಬೇಲಿಗೆ ಕಳುಹಿಸುತ್ತಾನೆ ಅಂತೆ, ಈ 2 ಅಧ್ಯಾಯಗಳು. ಸೊ ಇಲ್ಲಿ ನಾವು ನೋಡುವಾಗ 2ನೇ ವಚನದಲ್ಲಿ ನಾವು ನೋಡುವಾಗ ಒಂದ್ ರೀತಿಯಲ್ಲಿ ಬೇಲ್ ಅಂದ್ರೆ ಕರ್ತನ್ ಅಂತ ಹೇಳಿ ಅವರು ಆಚರಣೆ ಮಾಡ್ತಿದ್ರು. ಬೇಲ್ ಅಂದ್ರೆ ಕರ್ತನ್ ಅಂತ ಹೇಳಿ, ಅದೊಂದು ಅನ್ಯ ದೇವರು. ಇವನು ಬಾಬೇಲಿನ ಪ್ರಮುಖ ದೇವರಾಗಿರುವ ಒಂದು ರೀತಿಯಲ್ಲಿ ಮಾರ್ದುಕನಿಗೆ ಸಮಾನನಾಗಿದ್ದಾನೆ. ಯಾರಂದ್ರೆ ಬೇಲ್ ಎಂಬ ದೇವರು. ಒಂದ್ ರೀತಿಯಲ್ಲಿ ಈ ಒಂದು ದೇವತೆಗಳು ಮೂರ್ತಿಗಳಾಗಿರ್ತವೆ ಹೊರತು ನಿಜವಾದ ದೇವರಾಗಿರುವುದಿಲ್ಲ. ಆಗಿನ ಕಾಲದಲ್ಲಿ ಈ ಬೇಲ್ ಎಂಬ ಕರ್ತನು ಯಾರಿಗೆ ಸಮಾನನಾಗಿರ್ತಾನಂದ್ರೆ ಮಾರ್ದುಕನಿಗೆ ಸಮಾನನಾಗಿದ್ದಾನೆ.
ಅದೇ ರೀತಿಯಾಗಿ ಇಸ್ರಾಯೇಲಿನ ಸುತ್ತಮುತ್ತಲಿನ ಜನಾಂಗಗಳು ಕೂಡ ಮತ್ತು ಕೆಲವೊಮ್ಮೆ ಇಸ್ರಾಯೇಲರೇ ತಮ್ಮ ಚರಿತ್ರೆಯಾದಂತ ಆರಾಧನೆ ಮಾಡಿದ ಬಾಳ್ ದೇವರಿಗೆ ಬೇಲ್ ದೇವರು ಸಮಾನನಾಗಿದ್ದಾನೆ ಅಂತ ಹೇಳಿ ನೋಡ್ತೇವೆ. ಕೆಲವೊಂದು ಸಮಯದಲ್ಲಿ ನಾವು ನೋಡುವಾಗ ಇಸ್ರಾಯೇಲರು ಕೂಡ ತಮ್ಮ ಚರಿತ್ರೆ ಅಂದ್ರೆ ಹಳೆಯ ಕಾಲದಿಂದಲೂ ಕೂಡ ಅವರು ಬೇಲ್ ದೇವರಿಗೆ ಅಂದ್ರೆ ಬಾಳ್ ದೇವರಿಗೆ ಏನ್ ಮಾಡಿರ್ತಾರೆ ಅಂದ್ರೆ ಹಳೆ ಕಾಲದಲ್ಲಿ ನಾವು ನೋಡುವಾಗ ಮೋಸೆಯ ಧರ್ಮಶಾಸ್ತ್ರದಲ್ಲೂ ಕೂಡ ನಾವು ನೋಡ್ತೇವೆ, ಅಲ್ಲಿಯೂ ಕೂಡ ಬಾಳ್ ದೇವರಿಗೆ ಪೂಜೆ ಮಾಡ್ತಾರೆ ಇಸ್ರಾಯೇಲರು. ಆಗಿನ ಕಾಲದಿಂದಲೂ ಈಗಿನವರೆಗೂ ಕೂಡ ಅವರು ಮಾಡಿದಂತ ದೇವರಿಗೆ ಬೇಲ್ ದೇವರು ಸಮಾನನಾಗಿದ್ದಾನೆ ಅಂತ ಹೇಳಿ ಕೂಡ ನಾವು ನೋಡ್ಬೋದಿಲ್ಲ. ಬಹುಶಃ ಇದು ಆ ಸಮಯದಲ್ಲಿ ಬಾಬೇಲ್ ಉಳಿದ ಎಲ್ಲಾ ಜನಾಂಗಗಳಿಗಿಂತ ಹೆಚ್ಚಾಗಿ ಅನೇಕ ದೇವರುಗಳು ಮತ್ತು ವಿಗ್ರಹಗಳನ್ನು ಹೊಂದಿದ್ದು, ಆದರೆ ಯೆಹೋವ ದೇವರು ಬಾಬೇಲನ್ನು ಶಿಕ್ಷಿಸಲು ಮುಂದಾದಾಗ ಆ ದೇವರುಗಳೆಲ್ಲರೂ ಒಟ್ಟು ಸೇರಿದ್ರು, ಯಾವ ಪ್ರಯೋಜನ ಕೂಡ ಆಗ್ಲಿಲ್ಲ ಅಂತ ಹೇಳಿ ಕೂಡ ನಾವು ನೋಡ್ತೇವೆ. ಸೊ ಪ್ರೀತಿ ಉಳ್ಳವರೇ, ಇಲ್ಲಿ ನಾವು ನೋಡುವಾಗ 3ನೇ ವಚನದಲ್ಲಿ ಕೂಡ ನಾವು ನೋಡುವಾಗ ಒಂದು ಜನಾಂಗವು ಬಡಲದಿಂದ ಯೆರೆಮೀಯನ ಪುಸ್ತಕದಲ್ಲಿ ಕೆಲವೊಮ್ಮೆ ಇದು ಮೇದ್ಯ ಮತ್ತು ಪಾರಸಿಯರನ್ನು ಸೂಚಿಸುತ್ತದೆ. ಒಂದು ರೀತಿಯಲ್ಲಿ ಇದು ಮೇದ್ಯ ಮತ್ತು ಪಾರಸಿಯರನ್ನು ಸೂಚನೆ ಮಾಡುತ್ತೆ. ಏನಂದ್ರೆ ಇದು ಈ ಒಂದು ಸ್ಟೋರಿಯನ್ನು ನಾವು ದಾನಿಯೇಲನ ಗ್ರಂಥ 5ನೇ ಅಧ್ಯಾಯ 28ರಿಂದ 31ನೇ ವಚನದವರೆಗೂ ನೋಡ್ತೇವೆ ನಾವು. ಕ್ರಿಸ್ತ ಪೂರ್ವ 539ರಲ್ಲಿ ಬಾಬೇಲನ್ನು ವಶಪಡಿಸಿಕೊಂಡಿತ್ತು. ಅಂದ್ರೆ ಮೇದ್ಯ ಮತ್ತು ಪಾರಸಿಯರನ್ನು ಸೂಚಿಸುತ್ತೆ ಅಂತೇಳಿ ನಾವು ನೋಡ್ತೇವೆ. ಈ ಒಂದು ಸ್ಟೋರಿಯನ್ನು ಕೂಡ ಅಲ್ಲಿ ನೋಡ್ತೇವೆ. ಸೊ ನಾವು ನೋಡುವಾಗ ಇಲ್ಲಿ ನಾವು ದೇವರ ಬಳಿಗೆ ಅಂದ್ರೆ ಇವರು ದೇವರ ಮಾತಿಗೆ ಅದರ ಈ ಒಂದು ಬಾಬೇಲಿನ ಪತನದ ವಿವರ ನಾವು ನೋಡುವಾಗ ಈ 1ರಿಂದ 16ನೇ ವಚನದವರೆಗೆ ನಾವು ಏನನ್ನು ಕಲಿತೀವಿ ಅಂದ್ರೆ, ಸೊ ನಾವು 16ನೇ ವಚನವನ್ನು ನಾವು ನೋಡುವಾಗ 15-16 ಆ ಬಾಬೇಲಿಗೆ ವಿರೋಧವಾಗಿ ನಾವು ಓದ್ತೇನೆ ನೋಡ್ರಿ. ಅದರ ಸುತ್ತಲೂ ಜಯಘೋಷ ಮಾಡಿರಿ, ನೋಡ್ರಿ ಅಧೀನವಾಯಿತು, ಅದರ ಕೊತ್ತಲುಗಳು ಬಿದ್ದವು, ಅದರ ಪೌಲೆಗೋಡಿಯು ಕೆಡವಲ್ಪಟ್ಟಿತು, ಯೆಹೋವನು ಅದಕ್ಕೆ ಮುಯ್ಯು ತೀರಿಸಿದ್ದಾನೆ, ಮುಯ್ಯು ತೀರಿಸಿರಿ, ಅದು ಮಾಡಿದಂತೆ ಅದಕ್ಕೆ ಮಾಡಿರಿ. ನೋಡ್ರಿ ನಾವು ಈ ವಚನದಲ್ಲಿ ನಾವು ಏನು ಕಲಿಯುತ್ತೇವೆ ಅಂದ್ರೆ, ಬಾಬೇಲಿಗೆ ವಿರುದ್ಧವಾಗಿ ಮುಯ್ಯು ತೀರಿಸಲು ಆಗ ಜನರನ್ನು ಉಪಯೋಗ ಮಾಡಿಕೊಳ್ಳಲಾಯಿತಂತೆ. ಯಾಕೆಂದ್ರೆ ಯೆಹೋವನು ತನ್ನ ಆಕೆಯ ವಿರುದ್ಧ ತನ್ನ ಸ್ವಂತ ಮುಯ್ಯು ತೀರಿಸಲು ಅವರನ್ನು ಉಪಯೋಗ ಮಾಡಿಕೊಳ್ಳುತ್ತಾ ಇದ್ದನು. ಬಾಬೇಲಿಗೆ ಆಳೆದ ಅಳತೆಯಿಂದಲೇ ಅಳೆಯಲಾಯಿತು ಅಂತ ಹೇಳಿ ಕೂಡ ನಾವು ನೋಡ್ತೇವೆ. ಏನಂದ್ರೆ ಇಷ್ಟು ಒಂದು ಈ ದೇಶ ಇಷ್ಟು ಕೆಟ್ಟು ಹೋದಂತ ಒಂದು ದೇಶವಾಗಿರುತ್ತೆ ಆಗಿನ ಕಾಲದಲ್ಲಿ. ಅದೇ ನಾವು ಹೋಲಿಕೆ ಮಾಡಿದ್ರೆ ಎದಕ್ಕೆ ಹೋಲಿಕೆ ಮಾಡ್ಬೋದು ಅಂದ್ರೆ, ಅದೇ ಸೋದೋಮ್ ಗೋಮರ್ ಪಟ್ಟಣವನ್ನು ಹೋಲಿಕೆ ಮಾಡಬಹುದು. ಸೊ ಇಲ್ಲಿಗೆ ಈ ಒಂದು ಅಧ್ಯಾಯದಲ್ಲಿ ನಾವು ನೋಡುವಾಗ ಏನನ್ನು ಕಲಿಯಲ್ಪಡುತ್ತೇವೆ ಅಂದ್ರೆ, ಈ ಒಂದು ಅಧ್ಯಾಯದಲ್ಲಿ ಇವರ ಪಾಪಗಳನ್ನು ನೋಡಿ, ಇವರು ಮೂರ್ತಿ ಪೂಜೆಗಳನ್ನು ಮಾಡುವುದನ್ನು ನೋಡಿ ಇವರು ಬಹಳಷ್ಟು ಸೋತು ಹೋಗಿ, ಅಂದ್ರೆ ಇವರು ಬಹಳಷ್ಟು ಆ ಒಂದು ದೇವತೆಗಳಲ್ಲಿ ಆಯ್ಕೆಯಾಗಿದ್ದರು. ನಿಜವಾದ ದೇವರನ್ನು ಬಿಟ್ಟು ಅದೇ ದೇವತೆಗಳಲ್ಲಿ ಆಯ್ಕೆಯಾಗಿದ್ದರು. ಆದ ಕಾರಣಕ್ಕಾಗಿ ಇವರು ದೇವರ ಚಿತ್ತದಂತೆ ಕೂಡ ನಡೆದಿಲ್ಲ. ಅದಕ್ಕಾಗಿ ಇವರು ಏನ್ ಮಾಡಿದ್ರಂದ್ರೆ, ದೇವರು ಈ ಒಂದು ದೇಶವನ್ನು ಅಂದ್ರೆ ಈ ದೇಶವನ್ನು ಕೆಡವಿ ಬಿಡಬೇಕೆಂಬುದಾಗಿ, ನಾಶ ಮಾಡಬೇಕೆಂಬುದಾಗಿ ಒಂದು ಆಲೋಚನೆಯನ್ನು ಯೆರೆಮೀಯನಿಗೆ ಪ್ರವಾದಿಸುತ್ತಾನೆ ಅಂತ ಹೇಳಿ ನಾವು ನೋಡ್ತೇವೆ, ಮುಯ್ಯು ತೀರಿಸುವುದಕ್ಕೋಸ್ಕರ. ಸೊ ಅದೇ ರೀತಿಯಾಗಿ 2ನೇದಾಗಿ ನಾವು ನೋಡುವಾಗ ಈ 1ನೇ ಭಾಗದಲ್ಲಿ ನಾವು ಏನ್ ನೋಡ್ತೇವೆ ಅಂದ್ರೆ, ಅದರದ ಒಂದು ಸೂಚನೆಯನ್ನು ಕೂಡ ನಾವು ನೋಡ್ತೇವೆ. ಸೊ 2ನೇದಾಗಿ ನಾವು ನೋಡುವಾಗ ಇಸ್ರಾಯೇಲರ ಪುನಃಸ್ಥಾಪನೆಯ ಸೂಚನೆ. ಅಂದ್ರೆ ಇಸ್ರಾಯೇಲರು ಈ ಒಂದು ದೇಶದಲ್ಲಿ ಇದ್ರು. ಆಗಿನ ಕಾಲದಲ್ಲಿ ಇಸ್ರಾಯೇಲರು ಕೂಡ ಈ ರೀತಿಯಾಗಿ ಪೂಜೆಗಳನ್ನು ಮಾಡ್ತಿದ್ರು. ಸೊ ದೇವರು ಯೆರೆಮೀಯನಿಗೆ ಏನ್ ಸೂಚನೆ ಕೊಡ್ತಾರಂದ್ರೆ, ಇಸ್ರಾಯೇಲರನ್ನು ಕೂಡ ಅದರಿಂದ ನೀನು ಬಿಡಿಸಿಕೊ. ಇದೊಂದು ರೀತಿಯಲ್ಲಿ ನೆಬೂಕದ್ನೆಚ್ಚರನ ಒಂದು ಕಾಲದಲ್ಲಿ ನಡೆದಂತ ಒಂದು ಸ್ಟೋರಿ. ನೆಬೂಕದ್ನೆಚ್ಚರನ ಕಾಲದಲ್ಲಿ ನಡೆದಂತ ಒಂದು ಸ್ಟೋರಿ. ಆಗ ಆತನ ಕಾಲದಲ್ಲಿ ದಾನಿಯೇಲನ ಪುಸ್ತಕದಲ್ಲಿ ಕೂಡ ನಾವು ನೋಡ್ತೇವೆ. ಈ ಒಂದು ಕಥೆಯನ್ನು ಕೂಡ ದಾನಿಯೇಲನ ಪುಸ್ತಕದಲ್ಲಿ ಕೂಡ ನಾವು ಕಾಣ್ತೇವೆ, ಬಾಬೇಲ್ ಪಟ್ಟಣದ ಬಗ್ಗೆ. ಸೊ ನಾವು ನೋಡುವಾಗ ಈ ಒಂದು ವಿಷಯದಲ್ಲಿ ನಾವು ನೋಡುವಾಗ 50ನೇ ಅಧ್ಯಾಯ 18ನೇ ವಚನದಲ್ಲಿ ನೋಡುವಾಗ, ಅಶ್ಶೂರ್ಯದ ರಾಜಧಾನಿಯಾಗಿದ್ದ ನಿನೆವೆಯು ಕ್ರಿಸ್ತ ಪೂರ್ವ 1612ರಲ್ಲಿ ಶತ್ರುವಶವಾಯಿತು. ಆಗಿನ ಕಾಲದಲ್ಲಿ 2 ಅರಸು 15ನೇ ಅಧ್ಯಾಯ 19ನೇ ವಚನದಲ್ಲಿ ನಾವು ನೋಡ್ತೇವೆ ಈ ವಚನಗಳನ್ನು. ಸೊ ಈ ರೀತಿಯಾಗಿ ನಾಶವಾಗುವುದನ್ನು ಇಲ್ಲಿ ನಾವು ನೋಡುತ್ತಾ ಬರ್ತೇವೆ. ಅಂದ್ರೆ ಇಸ್ರಾಯೇಲ್ಯರು ಕೂಡ ಚದುರಿ ಹಿಂಡು ಸಿಂಹಗಳದನ್ನು ಓಡಿಸಿ ಬಿಡ್ತವೆ. ಮತ್ತೆ ಅದೇ ರೀತಿಯಾಗಿ ನಾವು ನೋಡುವಾಗ ಯೆಹೋವನು ಇಂತೆನ್ನುತ್ತಾನಂತೆ,
ಯಾವಾಗಲೂ ಕೂಡ ಆ ದಿನಗಳಲ್ಲಿ, ಆ ಕಾಲದಲ್ಲಿ ಇಸ್ರಾಯೇಲಿನ ಅಧರ್ಮವನ್ನು ಎಲ್ಲಿ ಹುಡುಕಿದರೂ ಇರುವುದೇ ಇಲ್ಲ, ಯಹೂದದ ಪಾಪವನ್ನು ಎಲ್ಲಿ ತಡುಕಿದರೂ ಸಿಕ್ಕುವುದೇ ಇಲ್ಲ. ನಾನು ಉಳಿಸುವ ಜನಶೇಷವನ್ನು ಕ್ಷಮಿಸುವನಲ್ಲವೇ, ಇದು ಯೆಹೋವನ ನುಡಿ ಅಂತ ಹೇಳಿ ಇಲ್ಲಿ ನುಡಿತಾನೆ 20ನೇ ವಚನದಲ್ಲಿ ನಾವು ನೋಡುವಾಗ. ಸೊ 20ನೇ ವಚನದಲ್ಲಿ ದೇವರು ಕೊಡುವ ಕ್ಷಮಾಪಣೆ ಅಂದರೆ ಇದುವೇ ಆಗಿರುತ್ತದೆ. ಆಕ್ಚುಲಿ ದೇವರು ಕೊಡುವಂತ ಕ್ಷಮಾಪಣೆ ಇದೇ ಆಗಿರಬಹುದು. ಯಾರಿಗೆ? ಇಸ್ರಾಯೇಲರಿಗೆ. ಅಪರಾಧಿಗಳಿಗೆ ನಾವು ಪಾಪವನ್ನೇ ಮಾಡಿಲ್ಲ ಎಂಬ ಭಾವನೆಯನ್ನು ಕೊಡುತ್ತದೆ. ಕ್ಷಮಾಪಣೆ ಮತ್ತು ನೀತಿವಂತರೆಂಬ ನಿರ್ಣಯದ ಕುರಿತಾದ ಈ ಒಂದು ಅಂದ್ರೆ ಕ್ಷಮಾಪಣೆಯ ಬಗ್ಗೆ ಮತ್ತು ನೀತಿವಂತರೆಂಬ ಒಂದು ನಿರ್ಣಯ ಬಗ್ಗೆ ನಾವು ಈ ಒಂದು ಪುಸ್ತಕದಲ್ಲಿ ನಾವು ನೋಡ್ತೇವೆ. ಅಂದ್ರೆ ಇಸ್ರಾಯೇಲರು ಕೂಡ ದೇವರು ಯೆರೆಮೀಯನ ಸಂಗಡ ಪ್ರವಾದನೆ ಮಾಡ್ತಾರೆ. ಏನಂದ್ರೆ ನೀನು ಈ ಒಂದು ದೇಶದಿಂದ ಈ ಜನರನ್ನು ಬಿಡಿಸಿ, ಈ ಜನರನ್ನು ನೀನು ತೆಗೆದುಕೊಂಡು ಹೋಗು ಅಂತ ಹೇಳ್ತಾರೆ. ಸೊ ಈ ಎರಡು ವಿಷಯಗಳನ್ನ ನಾವು ಕಲಿತುಕೊಂಡಿದ್ದೇವೆ. ನಾವು ನೋಡುವಾಗ ಮೂರನೇದಾಗಿ ನಾವು ನೋಡುವಾಗ ಬಾಬೆಲಿನ ವಿನಾಶದ ವಿವರಣೆ ಬಗ್ಗೆ ನಾವು ನೋಡ್ತೇವೆ. ಇದು 50ನೇ ಅಧ್ಯಾಯ 21ರಿಂದ 32ನೇ ವಚನದವರೆಗೆ ನಾವು ನೋಡ್ತೇವೆ. ಒಂದು ಬಾಬೆಲಿನ ವಿನಾಶದ ಬಗ್ಗೆ ನೋಡ್ತೇವೆ. ನಾವು ವಿವರಣೆ ಕೊಡ್ಕೊಂಡು ಹೋದ್ರೆ ಇದು ಬಹಳ ದೊಡ್ಡ ಅಧ್ಯಾಯ, 46 ವಚನಗಳು ಇರುತ್ತವೆ. ಸೊ ನಾವು ನೋಡುವಾಗ ಕೆಲವೊಂದು ಭಾಗಗಳನ್ನು ನಾನು ನಿಮ್ಮ ಮುಂದೆ ತಿಳಿಸ್ಲಿಕ್ಕೆ ನಾನು ಬಯಸ್ತೇನೆ ಈ ಸಮಯದಲ್ಲಿ ನಾವು ನೋಡುವಾಗ. ಸೊ ಈಗ 21, 32 ವಚನಗಳನ್ನ ನಾನು ಓದ್ತೇನೆ. 21ನೇ ಅಧ್ಯಾಯ ನಾನು ನೋಡ್ತೇನೆ. ನೋಡ್ರಿ, ಏನಂದ್ರೆ, ಯೆಹೋವನು ಇಂತೆನ್ನುತ್ತಾನೆ, ಮೆರಾತಿಯಂ ದೇಶಕ್ಕೂ ಪೆಕೋದಿನ್ ನಿವಾಸಿಗಳಿಗೂ ವಿರುದ್ಧವಾಗಿ ದಂಡೆತ್ತಿ ಹೋಗಿ ಅವರನ್ನು ಸಂಹರಿಸಿ ಅನಂತರ ದೇಶವನ್ನು ತೀರಾ ಹಾಳು ಮಾಡಿ ನಾನು ನಿನಗೆ ಆಜ್ಞಾಪಿಸಿದನಲ್ಲ ನೆರವೇರಿಸು. ನೋಡ್ರಿ ಏನ್ ಹೇಳ್ತಾನಂದ್ರೆ, ಮೆರಾತಿಯಂ ಅಂದ್ರೆ 2ರಷ್ಟು ಎದುರು ಬೀಳುವಿಕೆ ಆತನಿಗೆ ವಿರುದ್ಧವಾಗಿ ಅದು ಎದುರು ಬಿದ್ದ ಕಾರಣ. ಅಂದ್ರೆ ಮೆರಾತಿಯಂ ಅಂದ್ರೆ 2ರಷ್ಟು ಎದುರು ಬೀಳುವಿಕೆ ಒಂದು ಸೂಚನೆಯನ್ನು ಕೊಡುತ್ತೆ. ಎಷ್ಟರಷ್ಟು ಅಂದ್ರೆ 2ರಷ್ಟು. ಇದೊಂದು ರೀತಿಯಲ್ಲಿ ದೇವರು ಬಾಬೆಲನ್ನು ಹೆಸರಿನಿಂದ ಕರೆಯುತ್ತಾ ಇದ್ದಾನೆ. ಅಂದ್ರೆ ಈ ಹೆಸರಿನಿಂದ ಕರೀತಾನೆ. ಅಂದ್ರೆ ಇವರು 2ರಷ್ಟು ಒಂದು ಒಳ್ಳೆ ಮಾತಾಡುವಂತ ಒಂದು ಜನಾಂಗವಾಗಿದೆ. ಅಂದ್ರೆ 2ರಷ್ಟು ಬೀಳುವಿಕೆ ಬಗ್ಗೆ ಇವರು ಎದುರು ಕೊಡುವಂತ ಬಗ್ಗೆ ಇಲ್ಲಿ ನಾವು ನೋಡ್ತೇವೆ. ಏನಂದ್ರೆ ಬಾಬೆಲನ್ನು, ಪೆಕೋದ್ ಅಂದ್ರೆ ಇಬ್ರಿಯ ಭಾಷೆಯಲ್ಲಿ ಶಿಕ್ಷೆ ಅಂತ ಹೇಳಿ ಕೂಡ ನೋಡ್ತೇವೆ ನಾವು. ಇದೇ ವಚನದಲ್ಲಿ ನಾವು ನೋಡ್ತೇವೆ. ಪೆಕೋದ್ ಅಂದ್ರೆ ಪೆಕೋದಿನ ನಿವಾಸಿಗಳಿಗೂ ಅಂದ್ರೆ ಶಿಕ್ಷೆ, ಅಂದ್ರೆ ಇಬ್ರಿಯ ಭಾಷೆಯಲ್ಲಿ ಇದು ಶಿಕ್ಷೆ. ಬಾಬೆಲಿನಲ್ಲಿ ಇದು ಟೈಗ್ರಿಸ್ ನದಿ ಹಿಂದೆ ಇದ್ದ ಪ್ರದೇಶವಾಗಿರುತ್ತದೆ. ಆಗಿನ ಒಂದು ಮ್ಯಾಪ್ ನಲ್ಲಿ ನಾವು ನೋಡುವಾಗ ಈ ಒಂದು ಪ್ರದೇಶ ಯಾವುದಂದ್ರೆ ಟೈಗ್ರಿಸ್ ನದಿ ಆ ಒಂದು ಭಾಗದಲ್ಲಿ ಇರುವಂತ ಒಂದು ಪ್ರದೇಶವಾಗಿರುತ್ತೆ ಅಂತ ಹೇಳಿ ಕೂಡ ನಾವು ನೋಡ್ತೇವೆ. ಸೊ ಪ್ರೀತಿ ಉಳ್ಳವರೇ, ಇಲ್ಲಿ ನಾವು ನೋಡುವಾಗ ಇಲ್ಲಿ ಇವರು ಇಷ್ಟು ಪಾಪಗಳನ್ನು ಮಾಡಿರ್ತಾರೆ. ದೇವರನ್ನು 2ರಷ್ಟು ಹಿಂದು ಬೀಳುವಿಕೆಯಲ್ಲಿ ಇವರು ಮುಂಜರಿದಿರ್ತಾರೆ. ಅನ್ಯ ದೇವತೆಗಳನ್ನು ಪೂಜೆ ಮಾಡುವುದರಲ್ಲಿ ಮತ್ತು ಅನ್ಯ ದೇವತೆಗಳನ್ನು ಆ ಒಂದು ಮೂರ್ತಿಗಳನ್ನು ಇಟ್ಟುಕೊಂಡು ಪೂಜೆ ಮಾಡುವುದರಲ್ಲಿ ಬಹಳಷ್ಟು ಮುಂದೆ ಎದ್ದಿರ್ತಾರೆ. ಆದ್ರೆ ಸತ್ಯ ದೇವರನ್ನು ಇವರು ಏನ್ ಮಾಡಿರಲ್ಲ, ನಮ್ಮ ದೇವರು ಅಂತ ಹೇಳಿ ತಿಳಿದುಕೊಂಡಿರಲ್ಲ. ಅಂತ ಒಂದು ಸಮಯದಲ್ಲಿ ಇವರ ದೇಶವು ನಾಶವಾಗುವುದನ್ನು ನಾವು ನೋಡುತ್ತಾ ಬರ್ತೇವೆ. ಸೊ 32ನೇ ವಚನ 32ನೇ ವಚನದಲ್ಲಿ ಕೂಡ ಬಹಳ ಅದ್ಭುತಕರವಾಗಿ ಅಲ್ಲಿ ಬರೆಯಲ್ಪಟ್ಟಿದೆ. ಏನಂದ್ರೆ 31ನೇ ವಚನದಲ್ಲಿ ನಾವು ನೋಡ್ತೇವೆ. ಏನಂದ್ರೆ ಇಲ್ಲಿ 32 ವಚನ ಕೂಡ ಬಹಳ ಸ್ಪಷ್ಟವಾಗಿದೆ. ಗರ್ವವು ಬಾಬೇಲಿನ ಪಾಪಗಳಲ್ಲಿ ಪ್ರಮುಖವಾದದ್ದು ಅಂತ ಹೇಳಿ ಕೂಡ ಈ ಒಂದು ವಚನದಿಂದ ನಾವು ಕಾಣ್ತೇವೆ. ಅಂದ್ರೆ 29ನೇ ವಚನದ 32ನೇ ವಚನದ ಒಳಗಿರುವಂತ ಒಂದು ವಿಷಯವನ್ನು ನಾವು ಕಲಿಯುತ್ತೇವೆ. ಏನಂದ್ರೆ ಈ ಒಂದು ಇದರಿಂದ ನಾವು ಏನು ಕಲಿಯಲಿಕ್ಕೆ ಸಾಧ್ಯ ಏನಂದ್ರೆ ಗರ್ವದ ಬಗ್ಗೆ ನಾವು ಕಲಿಯುತ್ತೇವೆ ಈ ಒಂದು ವಚನದಿಂದ, ಈ ಎರಡು ಒಂದು ನಡುಕಿನ ಒಂದು ವಚನದಿಂದ. ಏನಂದ್ರೆ ಗರ್ವ ಬಾಬೇಲಿನ ಪಾಪಗಳಲ್ಲಿ ಪ್ರಮುಖವಾಗಿತ್ತು. ಅದೇ ರೀತಿಯಾಗಿ ಇದರ ಉದಾಹರಣೆಯನ್ನು ನಾವು ದಾನಿಯೇಲನ ಪುಸ್ತಕ 4ನೇ ಅಧ್ಯಾಯ 29ರಿಂದ 30ನೇ ವಚನದವರೆಗೆ ನಾವು ನೋಡ್ತೇವೆ. ಸೊ ಇವರಲ್ಲಿ ಗರ್ವವು ಕೂಡ ಅಷ್ಟಿತ್ತು. ಆ ರೀತಿಯಾಗಿ ಗರ್ವದ ಜನರು ಅಂತ ಹೇಳಿ ಈ ಒಂದು 3ನೇ ಪಾಯಿಂಟ್ ನಲ್ಲಿ ನಾವು ನೋಡ್ತೇವೆ. ಬಾಬೇಲಿನ ವಿನಾಶದ ವಿವರಣೆ ಬಗ್ಗೆ ನಾವು ಇಲ್ಲಿ ಕಾಣ್ತೇವೆ. ಸೊ ಈ ರೀತಿಯಾಗಿ ಇದು ವಿನಾಶವಾಗುತ್ತೆ. ದೇವರ ಮಾತಿಗೆ ವಿರುದ್ಧರಾಗ್ತಾರೆ ಇವರು, ದೇವರ ಮಾತು ಕೇಳುವುದಿಲ್ಲ. ಮತ್ತೆ ಅದೇ ರೀತಿಯಾಗಿ ಇವರು ಯಾವ ಜನಾಂಗದವರಂದ್ರೆ ಪಾಪಿಷ್ಟ ಜನಾಂಗದವರು. ಇವರು ಒಂದು ರೀತಿಯಲ್ಲಿ ಈ ದೇಶವನ್ನು ನಾನು ಹಾಳು ಮಾಡ್ತೇನೆ, ಯೆರೆಮೀಯನಿಗೆ ಈ ಒಂದು ಪ್ರವಾದನೆಯನ್ನು ನುಡಿತಾ ಇದ್ದಾನೆ ಅಂತ ಹೇಳಿ ಕೂಡ ನಾವು ನೋಡ್ತೇವೆ. 4ನೇದಾಗಿ ನಾವು ನೋಡುವಾಗ, ಟೈಮ್ ಆಗುತ್ತೆ ಜಲ್ದಿ ಬೇಗ, ಇಲ್ಲಿ ನಾವು ನೋಡುವಾಗ ಇಸ್ರಾಯೇಲರ ಬಿಡುಗಡೆಯ ಭರವಸೆ ಇಲ್ಲಿ ನಾವು ಕೂಡ ನೋಡ್ತೇವೆ. ನೋಡ್ರಿ
ಆದ್ರೆ ಇಸ್ರಾಯೇಲರಿಗೆ ಒಂದು ಬಿಡುಗಡೆ ಭರವಸೆಯಲ್ಲೇ ದೇವರು ಕೊಡ್ತಾರೆ. ಯಾರ ಮೂಲಕವಾಗಿ? ಯೆರೆಮೀಯನ ಮೂಲಕವಾಗಿ. ನಾವು 33ನೇ ವಚನದಲ್ಲಿ ನಾವು ನೋಡುವಾಗ, ನಾವು ವಿಮೋಚನ ಕಾಂಡದಲ್ಲಿ ಕೂಡ ನಾವು ನೋಡುತ್ತೇವೆ. 5ನೇ ಅಧ್ಯಾಯ 22ನೇ ವಚನದಲ್ಲಿ ಏನಂದ್ರೆ, ಮೋಸೆ ಆ ಕಾಲದಲ್ಲಿ ಇಸ್ರಾಯೇಲರನ್ನು ಐಗುಪ್ತ ದೇಶದಿಂದ ಬಿಡುಗಡೆ ಪಡಿಸ್ತಾರೆ. ಅಂದ್ರೆ ದೇವರ ಮೂಲಕವಾಗಿ. ಯಾರ ಮೂಲಕವಾಗಿ? ದೇವರು ಮೋಸೆ ಸಂಗಡ ಮಾತನಾಡ್ತಾರೆ. ಈ ದೇಶವನ್ನು ನಾನು ಈ ದೇಶದಲ್ಲಿರುವಂತ ಅಂದ್ರೆ ಬಹಳಷ್ಟು ಕಷ್ಟದಿಂದ ಕೆಲಸ ಮಾಡುತ್ತಿರುವಂತ ಜನರನ್ನು, ಇಸ್ರಾಯೇಲರನ್ನು ನಾನು ಏನ್ ಮಾಡ್ತೇನೆ ಅಂದ್ರೆ ಕರೆದುಕೊಂಡು ಬರುತ್ತೇನೆ ಅಂತ ಹೇಳಿ ಇಲ್ಲಿ ಮೋಸೆ ನುಡಿತಾನೆ ಅಂತ ಹೇಳಿ ನಾವು ನೋಡ್ತೇವೆ. ನೋಡ್ರಿ, ಇಲ್ಲಿ 34ನೇ ವಚನದಲ್ಲಿ ನಾವು ನೋಡುವಾಗ, ಇಸ್ರಾಯೇಲರು ಸೋತು ಹೋದಾಗ ಯೆಹೋವ ದೇವರು ಸೋತು ಹೋಗಲಿಲ್ಲ. ಏನಕ್ಕಂದ್ರೆ ಆತನು ದುರ್ಬಲನಾಗಲಿಲ್ಲ. ಯಾಕೆಂದ್ರೆ ಅವರು ದುರ್ಬಲವಾಗಿ ತಮ್ಮ ವೈರಿಗಳಿಗೆ ಒಪ್ಪಿಸಿಕೊಡಬೇಕಾಯಿತು ಎಂಬುದಾಗಿ ಆ ವೈರಿಗಳು ಅಂದುಕೊಂಡರು. ಅವರ ಪರವಾಗಿ ದೇವರು ತನ್ನ ಬಲವನ್ನು ತೋರಿಸುವ ಸಮಯವು ಹತ್ತಿರವಾಗಿತ್ತು. ಆಗಿನ ಕಾಲದಲ್ಲಿ ನಾವು ನೋಡುವಾಗ ಯಾರ ಪರವಾಗಿ ಅಂದ್ರೆ ಯಾರ ಜನರ ಪರವಾಗಿ ಅಂದ್ರೆ ಇನ್ನು ನಾವು ನೋಡ್ತೇವೆ ಕಸ್ದೀಯರ ಪರವಾಗಿ. ಅಂದ್ರೆ ಕಸ್ದೀಯರ ಪರವಾಗಿ ದೇವರು ತನ್ನ ವೈರಿಗಳನ್ನು ನಾನು ಏನ್ ಮಾಡ್ತೇನೆ, ಸೋಲಿಸ್ತೇನೆ ಎಂಬ ಒಂದು ದುರ್ಬಲನಾಗಲಿಲ್ಲ ದೇವರು. ಯಾವಾಗಲೂ ಕೂಡ ನಮ್ಮನ್ನು ಸೋತು ಹೋದಾಗಲೂ ಕೂಡ ನಮ್ಮನ್ನು ಸೋತು ಹೋಗದಂತೆ ನಡೆಸಿಕೊಂಡು ಹೋಗ್ತಾರಂತೇಳಿ ಆ ಒಂದು ನುಡಿಯನ್ನು ಅಲ್ಲಿ ಯೆರೆಮೀಯನ ಮೂಲಕವಾಗಿ ಕೊಡ್ತಾನೆ ಅಂತೇಳಿ ನಾವು ನೋಡ್ತೇವೆ. ಸೊ ಇದರಿಂದ ಕೂಡ ನಾವು ಕಲ್ತೇವೆ. ಹಾಗೆ 5ನೇದಾಗಿ ನಾವು ನೋಡುವಾಗ ಉತ್ತರದಿಂದ ವಿನಾಶವಾಗುತ್ತೆ. ನಾವು ಪ್ರಕಟಣೆ ಗ್ರಂಥದಲ್ಲಿ ಕೂಡ ನಾವು ನೋಡ್ತೇವೆ. 4ನೇ ವಚನವನ್ನು ನಾನು ಓದಿಕೊಂಡು ನಾನು ಮುಗಿಸ್ತೇನೆ. ಈ ಸಮಯದಲ್ಲಿ ನಾವು ನೋಡುವಾಗ, ಮೇದ್ಯರು ಮತ್ತು ಪಾರಸಿಯರ ಎದುರಿನಲ್ಲಿ ಸೋತು ಹೋದ ಕೂಡಲೇ ಇದು ಸಂಭವಿಸಲಿಲ್ಲ. ಒಂದು ರೀತಿಯಲ್ಲಿ ಇದು ಒಂದು ಸಂಭವಿಸಲಿಲ್ಲ. ಪಟ್ಟಣವು ಕ್ರಮೇಣವಾಗಿ ಕೊಳೆಯಲಾರಂಭಿಸಿತು, ತನ್ನ ಪ್ರಾಮುಖ್ಯತೆಯನ್ನು ಸಂಪೂರ್ಣವಾಗಿ ಕಳೆದುಕೊಂಡಿತು ಮತ್ತು ಕಡೆಯದಾಗಿ ಪೂರ್ತಿಯಾಗಿ ತ್ಯಜಿಸಲ್ಪಟ್ಟಿತು. ಇಂದು ಪಾಳದಿರುವ ಅವಶೇಷಗಳು ಮಾತ್ರವೇ ಉಳಿದಿದೆ. ನೋಡ್ರಿ, ಈಗ ನಾವು ನೋಡುವಾಗ ಸೋದೋಮ್ ಗೋಮೋರದಂತೆ ಬಂಜರು ಭೂಮಿ ಆಯ್ತು. ಈಗ ನೋಡ್ರಿ ಯಾವ ರೀತಿಯಾಗಿ ನಾಶವಾಗುತ್ತೆ. ನೋಡ್ರಿ ಅದು ಆ ದೇಶ ಯಾವ ರೀತಿಯಾಗಿ ನಾಶವಾಯ್ತಂದ್ರೆ, ನಾವು ಆ ವಚನಗಳನ್ನು ಕೂಡ ನಾವು ನೋಡ್ತೇವೆ. ಸೋದೋಮ್ ಗೋಮೋರ ಪಟ್ಟಣದ ಹಾಗೆ ಅದು ಬಂಜರ ಭೂಮಿಯಂತೆ ಕೊಳೆಯಲಾರಂಭಿಸಿತು ಅಂತೇಳಿ. ಅಲ್ಲಿ ಯಾವ ಜನರು ಕೂಡ ವಾಸಿಸ್ಲಿಕ್ಕೆ ಪ್ರಾರಂಭ ಮಾಡ್ಲಿಲ್ಲ. ಅಲ್ಲಿ ಯಾವ ಜನರು ಕೂಡ ಇರ್ಲಿಕ್ಕೆ ಪ್ರಾರಂಭ ಮಾಡ್ಲಿಲ್ಲ. ಪ್ರಾಣಿ ಪಕ್ಷಿಗಳು ಕೂಡ ಇರಲಿಲ್ಲ. ಆ ರೀತಿಯಾಗಿ ಕೊಳೆಯಲಿಕ್ಕೆ ಪ್ರಾರಂಭವಾಯಿತು. ಇದರ ಒಂದು ಅಂತ್ಯವನ್ನು ನಾವು ಎಲ್ಲಿ ನೋಡ್ಲಿಕ್ಕೆ ಸಾಧ್ಯ ಏನಂದ್ರೆ, ಪ್ರಕಟಣೆ ಗ್ರಂಥದಲ್ಲಿ 17ನೇ ಅಧ್ಯಾಯ ಮತ್ತು 18ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ ಬಾಬೇಲ್ ಪಟ್ಟಣ ನಾಶನದ ಬಗ್ಗೆ. ಸೊ ವಿಶೇಷವಾಗಿ ಪ್ರೀತಿ ಉಳ್ಳವರೇ, ಈ ಒಂದು ಪುಸ್ತಕದಿಂದ ನಾವು ಕಲಿಯುವಂತ ವಿಷಯವೇನೆಂದರೆ, ಕೆಲವೊಂದು ಸಮಯದಲ್ಲಿ ದೇವರ ಮಾತನ್ನು ಕೇಳುತ್ತಾ ನಾವು ಇರ್ಬೇಕಂತೆ. ಯಾವಾಗಲೂ ಕೂಡ ಕೆಲವೊಂದು ಸಮಯದಲ್ಲಿ ಮಾತ್ರವಲ್ಲ, ದೇವರ ಚಿತ್ತದಂತೆ ಕೂಡ ನಾವು ನಡಿಬೇಕಂತೆ. ಈ ರೀತಿಯಾಗಿ ನಡೆಯುವಾಗ ಕರ್ತನು ತನ್ನ ಹಾದಿಯ ಮೂಲಕವಾಗಿ ನಮ್ಮನ್ನು ನಡೆಸಿಕೊಂಡು ಹೋಗ್ತಾನಂತೆ. ಆಗಿನ ಕಾಲದಲ್ಲಿ ನಾವು ನೋಡ್ತೇವೆ ಏನಂದ್ರೆ, ಬಾಬೇಲಿನ ವಿಷಯವಾದ ಒಂದು ದೈವೋಕ್ತಿ ಬಗ್ಗೆ ನಾವು ನೋಡುವಾಗ, ಆ ಗೋಪುರ ಆತನ ಚಿತ್ತವಿಲ್ಲದೇ ಒಂದು ಸಮಯದಲ್ಲಿ ಅವರು ಆಕಾಶ ಮುಟ್ಟುವಷ್ಟು ಗೋಪುರವನ್ನು ಕಟ್ಲಿಕ್ಕೆ ಹೋಗ್ತಾರೆ. ಆದ್ರೆ ದೇವರು ಅವರ ಮಧ್ಯದಲ್ಲಿ ಭಾಷೆಯನ್ನು ತಾರುಮಾರು ಮಾಡಿದ್ರಂತೆ. ಸೊ ಪ್ರೀತಿ ಉಳ್ಳವರೇ, ನಾವು ನಡೆಯುವಂತ ಸಮಯವನ್ನು ನಾವು ಸುಮ್ಮನೆ ನಮ್ಮ ದೇವರು ಈ ರೀತಿಯಾಗಿ ನುಡಿದಿದ್ದಾನಂತೇಳಿ ಸುಳ್ಳು ಪುಳ್ಳು ಹೇಳಿ ನಾವು ಆತನ ಚಿತ್ತದಂತೆ ನಡೆಯದೆ ನಮ್ಮ ಚಿತ್ತದಂತೆ ನಾವು ನಡೆದುಕೊಂಡು ಹೋದ್ರೆ ಅದು ಖಂಡಿತವಾಗಲು ಸಾಧ್ಯವಾದಂತ ಘಟನೆ ಅಂತ ಹೇಳಿ ಈ ಒಂದು ಪುಸ್ತಕದಿಂದ ನಾವು ಕಲೀಲಿಕ್ಕೆ ಸಾಧ್ಯ. ಈ 2 ಪುಸ್ತಕದಲ್ಲಿ ಬಾಬೇಲಿನ ವಿಷಯವಾದ ಒಂದು ದೈವೋಕ್ತಿ ಬಗ್ಗೆ ಪ್ರೀತಿ ಉಳ್ಳವರೇ ನಾವು ಇವತ್ತೊಂದು ದಿನದಲ್ಲಿ ಕಲ್ತಿದ್ದೇವೆ ಅಂತ ಹೇಳಿ ನಾನು ನೆನೆಸ್ತೇನೆ. ಏನಾದ್ರು ತಪ್ಪಿದ್ದಲ್ಲಿ ನೀವು ಕ್ಷಮಿಸಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಈಗ ನಾವು ಪ್ರಾರ್ಥನೆ ಮಾಡಿಕೊಂಡು ಈ ಒಂದು ಅಧ್ಯಾಯವನ್ನು ಮುಗಿಸಿಕೊಳ್ಳೋಣ. ಸರ್ವಶಕ್ತನು ಕೃಪಾಭರಿತನು ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುತ್ತಾ ಬರುವಾತನೇ, ಈ ದಿನದಲ್ಲಿ ಕರ್ತನೇ ಬಾಬೇಲಿನ ವಿಷಯವಾದ ಒಂದು ದೈವೋಕ್ತಿ ಬಗ್ಗೆ ಯೆರೆಮೀಯನ ಪುಸ್ತಕ 50ನೇ ಅಧ್ಯಾಯ 1ರಿಂದ 46ನೇ ವಚನದವರೆಗೆ ಕೆಲವೊಂದು ಭಾಗಗಳನ್ನು ನಾವು ಕಲಿತುಕೊಂಡಿದ್ದೇವೆ ರಾಜ. ಬಯಸುವೆ ಹೌದೇಸಪ್ಪ, ಈ ಒಂದು ಪುಸ್ತಕದಿಂದ ಅನೇಕ ವಿಷಯಗಳನ್ನು ನಾವು ಕಲೀಲಿಕ್ಕೆ ಸಾಧ್ಯ ಕರ್ತನೇ ಸಪ್ಪ. ಹೌದೇಸಪ್ಪ, ನನಗೆ ಕೊಟ್ಟಿರುವಂತ ಸಮಯದಲ್ಲಿ ರಾಜ, ಕೊಟ್ಟಿರುವಂತ ಒಂದು ಸಮಯದಲ್ಲಿ ಚಿಕ್ಕದಾಗಿ ನಾವು ವಾಕ್ಯಗಳನ್ನು ಕಲಿತುಕೊಂಡಿರುವಾಗ ವಿಶೇಷವಾದ ರೀತಿಯಲ್ಲಿ ನಮ್ಮನ್ನು ಆಶೀರ್ವದಿಸು, ನಿನ್ನ ಕೃಪೆಯಿಂದ ನಡೆಸು ಕರ್ತನೆ. ಅದು ಏಸಪ್ಪ, ಈ ಸಮಯದಲ್ಲಿ ರಾಜ ರಾಜ್ಯಕ್ಕಾಗಿ ನೀತಿಗಾಗಿ ನಾವು ಯಾವಾಗಲೂ ಕೂಡ ತವಕ ಪಡ್ಲಿಕ್ಕೆ ಆಗುವಂತೆ ಸಹಾಯ ಮಾಡು ರಾಜ. ಈ ಒಂದು ಸಮಯದಲ್ಲಿ ರಾಜ ವಿಶೇಷವಾದ ರೀತಿಯಲ್ಲಿ ಈ ಒಂದು ದಿನದ ಕಾರ್ಯಗಳಲ್ಲಿ, ಈ ಒಂದು ದಿನದ ಎಲ್ಲಾ ಒಂದು ಸೇವೆಗಳಲ್ಲಿ ನಮ್ಮ ಸಂಗಡ ಇದ್ದು ನಮ್ಮನ್ನು ನಡೆಸು. ನಾವೇನಾದರೂ ಸೇವೆಗಳನ್ನು ಮಾಡುವಾಗ ಅದು ನಿನ್ನ ಚಿತ್ತದಂತೆ ನಿನ್ನ ಕೃಪೆಯ ನಿಮಿತ್ತವಾಗಿ ನಾವು ಮಾಡ್ಲಿಕ್ಕಾಗುವಂತೆ ಸಹಾಯ ಮಾಡು ರಾಜ. ದೇವಾ, ನಮ್ಗೆ ಯಾವುದೇ ತೊಂದರೆ, ಯಾವುದೇ ಕೀಡು ಅಪಾಯಗಳು ಏನು ಬರದ ಹಾಗೆ ನಡೆಸು ಕರ್ತನೆ.
ಇಲ್ಲಿ ಕುಳಿತುಕೊಂಡಿರುವಂತ ಎಲ್ಲಾ ನಿನ್ನ ದೇವ ಸೇವಕರನ್ನು ಕೂಡ ನಿನ್ನ ಆಶೀರ್ವದಿಸು, ಎಲ್ಲಾ ವಿಶ್ವಾಸಿಗಳನ್ನು ಕೂಡ ನಿನ್ನ ಆಶೀರ್ವದಿಸು, ಎಲ್ಲಾ ನಿನ್ನ ಮುದ್ದು ಮಕ್ಕಳನ್ನು ಕೂಡ ನಿನ್ನ ಆಶೀರ್ವದಿಸು. ನಿನ್ನ ಕೃಪೆಯಿಂದ ನಡೆಸು ಕರ್ತನೆ. ನಿಮಗೆ ಸ್ತೋತ್ರವಾಗಲಿ ದೇವ. ನಾವು ಪ್ರಾರ್ಥನೆ ಮಾಡುವಾಗ ನಮ್ಮ ಪ್ರಾರ್ಥನೆಯನ್ನು ಅತೀ ಬೇಗನೆ ಕೇಳಿ ಉತ್ತರವನ್ನು ದಯಪಾಲಿಸುವ ಆತ ದೇವರೇ, ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ. ನೀನು ಮಹಿಮೆ ಹೊಂದಬೇಕಾಗಿ ನಿಮ್ಮಲ್ಲಿ ಬೇಡಿಕೊಳ್ಳುತ್ತೇನೆ ರಾಜ. ಈ ಪ್ರಾರ್ಥನೆಯನ್ನು ಕೇಳಿ ನೀನು ಉತ್ತರವನ್ನು ದಯಪಾಲಿಸಬೇಕಾಗಿ ನಿಮ್ಮಲ್ಲಿ ಬೇಡಿಕೊಳ್ಳುತ್ತಾ ನಜರೇತಿನ ಯೇಸುವಿನ ನಾಮದಿಂದ ಬೇಡು ಹೊಂದಿಕೊಂಡು ತಂದೆಯಾದ ದೇವರೇ, ಆಮೇನ್.